are going to start Periwinkle General Knowledge for class 1. So this is a general knowledge book for class 1st standard students. So we are going to start this. Already you have completed lesson 1 domestic animals, lesson 1 1.2 wild animals, lesson 1 1.3 beautiful birds. Now we are going to start lesson 1 1.4 cries of animals. So animals produce different kinds of sounds to communicate with each other. Animals ಏನು ಮಾಡ್ತವ ವಿವಿಧ ಪ್ರಕಾರದ ಸೌಂಡ್ ತೆಗಿತಾವ, ಅದರಲ್ಲಿ ಅವ್ರು ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಕೋತಾರೆ. Sometimes sounds help us to recognize the animals. ನಮಗೆ ಸೌಂಡ್ಸ್ ಕೇಳಿದ ಮೇಲೆ ಯಾವ ಆ್ಯನಿಮಲ್ ಈ ಸೌಂಡ್ ತೆಗಿತಾನೆ ಅನ್ನೋದು ರಿಕಗ್ನೈಸ್ ಮಾಡ್ಲಿಕ್ಕಾಗ್ತದೆ. ರೈಟ್ ದ ಸೌಂಡ್ ದಿಸ್ ಆ್ಯನಿಮಲ್ಸ್ ಮೇಕ್. ಸೊ ನೀವಿಲ್ಲಿ ಏನು ಮಾಡಬೇಕು, ಯಾವ ಆ್ಯನಿಮಲ್ ಯಾವ ಥರ ಸೌಂಡ್ ಮಾಡ್ತದೆ ಅನ್ನೋದು ಐಡೆಂಟಿಫೈ ಮಾಡಬೇಕು ಈ ಬಾಕ್ಸ್ದಿಂದ. ಆ ಆ್ಯನಿಮಲ್ ಹೆಸರಿನ ಮುಂದೆ ಆ ಸೌಂಡನ್ನು ಬರಿಬೇಕು. ಸೊ ಬರೆಯೋಣ. ನೀವು ಎಲ್ಲರೂ ಪೆನ್ಸಿಲ್ದಿಂದ ಬರಿಬೇಕು. ನಾನು ಪೆನ್ನಿಂದ ಬರೆದು ತೋರಿಸ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಕಾಣಿಸ್ಬೇಕಂತ ಹೇಳಿ. ಬಟ್ ನೀವು ಬುಕ್ಸ್ನಲ್ಲೇ ಬರೆಯುವಾಗ ಯಾವಾಗಲೂ ಪೆನ್ಸಿಲ್ದಿಂದೇ ಬರಿಬೇಕು. ಫಸ್ಟ್ ಆ್ಯನಿಮಲ್ ಈಸ್ ಡಕ್. ಫಸ್ಟ್ ಆ್ಯನಿಮಲ್ ಇಟ್ ಈಸ್ ಅ ಬರ್ಡ್. ಸೊ ಡಕ್ ಯಾವ ಥರ ಸೌಂಡ್ ತೆಗಿತದೆ? ಹಿಸ್, ಬಿಲ್ಡ್ಸ್, ಬ್ರೇಸ್, ಚಾಟರ್, ಟ್ರಂಪೆಟ್ಸ್, ಕಾಸ್, ಕ್ವಾಕ್ಸ್, buzzes, squeeze. So now we have to identify here which sound is produced by a duck. So duck produce quacks. So write here quack. Q U A C K S. Quacks. A duck say quacks. 2. A snake. What does a snake says? Snake says hiss. ಸ್ನೇಕ್ ಯಾವ ಥರ ಸೌಂಡ್ ಪ್ರೊಡ್ಯೂಸ್ ಮಾಡ್ತದೆ? ಥರ ಸೌಂಡ್ ತೆಗಿತದೆ. ಸೊ ಸ್ನೇಕ್ ಪ್ರೊಡ್ಯೂಸ್ HISSES. ಹಿಸ್. ಅ ಸ್ನೇಕ್ ಪ್ರೊಡ್ಯೂಸ್ ಹಿಸ್ ಸೌಂಡ್. 3. A monkey. Look at the picture. Here is a monkey. How does a monkey produce a sound? What sound does a monkey produce? Monkey ಏನು ಸೌಂಡ್ ಪ್ರೊಡ್ಯೂಸ್ ಮಾಡ್ತದೆ? Chatter. CHATTERS. chatters. ಮಂಕಿ ಯಾವ ಥರ ಮಾಡ್ತದ? ಚಾಟರ್ ಅಂತ ಮಾಡ್ತದ. ಸೊ ಮಂಕಿ ಚಾಟರ್. CHATTERS. A monkey chatters. 4th, a crow. How does crow produce a sound? Crow produce cows. ಕ್ರೋ ಯಾವ ಥರ ದನಿ ಪ್ರೊಡ್ಯೂಸ್ ಮಾಡ್ತದ? ಕಾವ್ ಅಂತದ. ಹೆಂಗಂತದ? ಕಾವ್ಸ್. ಅ ಕ್ರೋ ಕಾವ್ಸ್. CAWS. ಅ ಕ್ರೋ ಕಾವ್ಸ್. 5th, an elephant. How does an elephant produce a sound? An elephant produces a sound just like a ಯಾವ ಥರ ಎಲಿಫೆಂಟ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತದ? Trumpet. TRUMPETS. Trumpets. A elephant produce trumpet. TRUMPETS. Trumpets. An elephant trumpets. Elephant ಯಾವ ಥರ ಮಾಡ್ತದ? Trumpets ಥರ ಮಾಡ್ತದ. ಓಕೆ. ನೆಕ್ಸ್ಟ್ 6th, a ship. ಶಿಪ್ ಯಾವ ಥರ ಸೌಂಡ್ ಪ್ರೊಡ್ಯೂಸ್ ಮಾಡ್ತಿದೆ? ಶಿಪ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತಿದೆ ಬಿಲ್ಟ್. BLEATS. ಬಿಲ್ಟ್. BLEATS. A ship builds. 7th, a bee. How does bee produce a sound? Bee buzzes. BUZZES. Bee buzzes. So we have going to write here BUZZES. Bee buzzes. 8.
a mouse. How does the mouse produce a sound? Mouse produce squeeze. How does the mouse produce the sound? Squeeze. S Q U E A K S. A mouse squeeze. A donkey. How does a donkey produce sound? Donkey produce B-R-A-Y-S. Bears. B-R-A-Y-S. A donkey bars. A donkey bears. A donkey bears. So you have to write this in your book with pencil. Now, wonderful facts. What are the wonderful facts? A lion's roar is so loud that it can be heard up to a distance of 5 miles. Lion ಯಾವ ಥರ ಸೌಂಡ್ ಪ್ರೊಡ್ಯೂಸ್ ಮಾಡ್ತದೆ ಸ್ಟೂಡೆಂಟ್ಸ್? ಅದು ರಾರ್ ಮಾಡ್ತದೆ. ಅದರ ರಾರ್ ಇಷ್ಟು ಲೌಡ್ ಇರ್ತದೆ, ನಾವು 5 ಕಿಲೋಮೀಟ್ರ್ ಮುಂಚೆನೇ ಅದರ ರಾರ್ ಕೇಳ್ಬೋದು. ಅಷ್ಟು ಜೋರು ಲಯನ್ ರಾರ್ ಮಾಡ್ತದೆ. ಅಲಿಗೇಟರ್ಸ್ ಅಂದ್ರೇನು? ಕ್ರೊಕೊಡೈಲ್ ಆ್ಯಂಡ್ ಅಲಿಗೇಟರ್ಸ್ ಆರ್ ಆಫ್ ಅ ಸೇಮ್ ಫ್ಯಾಮಿಲಿ. ಒಂದೇ ಥರ ಇರ್ತವೆ. ಅಲಿಗೇಟರ್ಸ್ ಆರ್ ಎಕ್ಸಲೆಂಟ್ ಸ್ವಿಮ್ಮರ್ಸ್. ದಿಸ್ ಇಸ್ ದಿ ಅಲಿಗೇಟರ್. ದಿಸ್ ಈಸ್ ಅ ವೆರಿ ಎಕ್ಸಲೆಂಟ್ ಸ್ವಿಮ್ಮರ್. ಇದು ಭಾಳ ಚೆನ್ನಾಗಿ ಸ್ವಿಮ್ ಮಾಡ್ತದೆ. ಬಟ್ ದೇ ಡೋಂಟ್ ಸ್ವಿಮ್ ವಿತ್ ದೇರ್ ಲೆಗ್ಸ್. ಬಟ್ ಅದು ತನ್ನ ಕಾಲಿಲಿ ಸ್ವಿಮ್ ಮಾಡಲ್ಲ. ಯಾವ ಥರ ಸ್ವಿಮ್ ಮಾಡ್ತದೆ? ದೇ ಸ್ವಿಮ್ ಬೈ ಸ್ವಿಪ್ಪಿಂಗ್ ದೇರ್ ಟೇಲ್ಸ್ ಫ್ರಾಮ್ ಸೈಡ್ ಟು ಸೈಡ್. ಅದು ಯಾವ ಥರ ಸ್ವಿಮ್ ಮಾಡ್ತದೆ ಅಂದ್ರೆ ಅದು ತನ್ನ ಟೇಲು, ಇದು ಲುಕ್ ಎಟ್ ಹಿಯರ್, ದಿಸ್ ಇಸ್ ಅ ಟೇಲ್. ನೀವು ನೋಡ್ತಾ ಇದ್ದೀರಲ್ಲ, ಇದು ಅದ್ರ ಟೇಲ್ ಅದ, ಬಾಲ ಅದ. ಅದ್ರ ತನ್ನ ಬಾಲ ಸೈಡ್, ಒಂದು ಕಡೆದಿಂದ ಸೈಡ್ ಬೈ ಸೈಡ್ ಮೂವ್ ಮಾಡ್ಕೋತ ಸ್ವಿಮ್ ಮಾಡ್ತದೆ. ಸೊ ಯು ಹ್ಯಾವ್ ಕಮ್ ಟು ನೋ ದಿ ವಂಡರ್ಫುಲ್ ಫ್ಯಾಕ್ಟ್ಸ್. ವೆರಿ ಗುಡ್. ನೌ ವಿ ಆರ್ ಗೋಯಿಂಗ್ ಟು 1.5. ನೆಕ್ಸ್ಟ್ ಪೇಜ್. 1.5 Homes of animals. So do you know, kids, the animals live in their particular home. So we have come to know which animal live in which home. ನೀವು ಆಲ್ರೆಡಿ ಇದನ್ನು ಕಲ್ತಿದ್ದೀರಾ. ಈಗ ಇದನ್ನು ಬುಕ್ಕಲ್ಲೇ ನಾವು ಫಿಲ್ ಮಾಡಬೇಕು. Animals' habitats are the place in which a specific animal prefers to live. Animals' habitats ಅಂದ್ರೆ ಅದು ಇರೋ ಜಾಗ. are the place in which a specific animal prefer to live. Animals ಒಂದು ಸ್ಪೆಸಿಫಿಕ್ ಜಾಗದಲ್ಲಿ ಇರಲಿಕ್ಕೆ ಪ್ರಿಫರ್ ಮಾಡ್ತದೆ, ಇಷ್ಟಪಡ್ತದೆ. ಸಮ್ ಆ್ಯನಿಮಲ್ಸ್ ಪ್ರಿಫರ್ ಫಾರೆಸ್ಟ್. ಅದ್ರಾಗಿನ ಸಮ್ ಆ್ಯನಿಮಲ್ಸ್ ಏನು ಮಾಡ್ತಾರೆ? ಫಾರೆಸ್ಟ್ ಒಳಗೆ ಇರ್ಲಿಕ್ಕೆ ಇಷ್ಟಪಡ್ತಾವೆ. ಅದರ್ ಆ್ಯನಿಮಲ್ಸ್ ಪ್ಲೇನ್, ಅದರ್ ಆ್ಯನಿಮಲ್ಸ್ ಅದರ್ಸಲ್ಲಿ ಇರ್ತಾರೆ, ಪ್ಲೇನ್ಸಲ್ಲೇ ಇರ್ತಾರೆ. ಪ್ಲೇನ್ಸ್ ಅಂದರೆ ಬೈಲ್ ಪ್ರದೇಶದಲ್ಲೇ ಇರ್ತಾರೆ. ಆ್ಯಂಡ್ ಮೆನಿ ಕ್ಯಾನ್ ಲಿವ್ ಇನ್ ಪಾಂಡ್ಸ್. ಅದ್ರಾಗಿನ ಭಾಳಷ್ಟು ಆ್ಯನಿಮಲ್ಸ್ ಎಲ್ಲಿರ್ತಾವೆ? ಪಾಂಡ್ಸಲ್ಲೇ ಇರ್ತಾವೆ, ರಿವರ್ಸಲ್ಲೇ ಇರ್ತಾವೆ, ಲ್ಯಾಕ್ಸಲ್ಲೇ ಇರ್ತಾವೆ, ಸ್ಟ್ರೀಮ್. ಇವೆಲ್ಲ ನೀರಿನ ಪ್ರಾಣಿ ಏನಿರ್ತಾವೆ ಪಾಂಡ್ಸಲ್ಲೇ, ರಿವರ್ಸಲ್ಲೇ, ಲ್ಯಾಕ್ಸಲ್ಲೇ, ಸ್ಟ್ರೀಮ್ಸಲ್ಲೇ ಇರ್ತಾವೆ. ಮೆನಿ ಆ್ಯನಿಮಲ್ಸ್ ಲಿವ್ ಅಂಡರ್ಗ್ರೌಂಡ್ ಆರ್ ಇನ್ ಸರ್ವಿಸ್ ಆರ್ ಕರ್ವನ್ಸ್. ಭಾಳಷ್ಟು ಆ್ಯನಿಮಲ್ಸ್ ಏನಿರ್ತಾವೆ? ಅಂಡರ್ಗ್ರೌಂಡ್ ಭೂಮಿ ಒಳಗೂ ಇರ್ತಾವೆ, ಸರ್ವಿಸ್ ಒಳಗೂ ಇರ್ತಾವೆ, ಮತ್ತು ಕೇರ್ವನ್ಸಲ್ಲೇ ಇರ್ತಾವೆ. ಲುಕ್ ಆಟ್ ದ ಪಿಕ್ಚರ್ಸ್ ಆ್ಯಂಡ್ write the names of the homes of these animals. You have to look this picture and you have to write the names of their homes in which they live. Okay, we are going to write. They have given here in the box the place where these animals live. Take out your pencil and write. I am writing with pen, but you should write with a pencil. Na pen din barita iddini, but neevellaru pencil dinde baribeku. Where is the first one number? You have to search the one number here. This is the number 1. Number 1 is bird. Where does the bird live? Bird yallirtada? Bird. Where does the bird live? You have to find here. Where does the bird live? Yes, birds live in a nest. So you have to write here BIRD.
Birds. Birds live in a nest, nest. Birds live in a nest. You should write like this. Next, number 2. What is this? This is a honeybee comb. So this is a honeybee. Honeybee is hive. Where does the honeybee live? Honeybee live in a hive. So write here H-B-E-E. Bee. Where does the bee lives? Bee lives in a hive. H-I-V-E. Hive. Bee lives in a hive. Number 2, bee lives in a hive. Where is the 3? Where is the 3 number? 3 is here. 3. What is this? This is a spider. So where does the spider live? Spider live in a cobweb. So you have to write here S-P-I-D-E-R. Spider. Spider live in C-O-B. Cob. W-E-B. Web. Cobweb. Spiders live in a cobweb. Next, go for the 4th one. Here is the 4. Which animal is this? This is a pig. Where does the pig live? Pig the students. Pig lives in a stay. So you have to write here P-I-G. Pig. Pig live in S-T-Y. Stay. Pig lives in a stay. Now we will go for 5th number. What is this? This is dog's house. What do you call dog's house? We call it kennel. So dog. D-O-G. Dog. Dog lives in a K-E-N-N-E-L. Kennel. Dog lives in a kennel. Next, 6th. We go for the 6th one. Here is the 6th one. What is this? This is a lion. Where does the lion live? Lion lives in a den. So L-I-O-N. Lion's house is den. D-E-N. Den. Lion lives in a den. Next, 7th one. Okay, here is a 7. What is this? This is a rabbit. Where does the rabbit live? Rabbit live in a burrow. Burrow ಭೂಮಿ ಒಳಗೆ borrow ಮಾಡ್ಕೊಂಡಿರ್ತದ. So R-A-B-B-I-T. Rabbit. Rabbit lives in a B-U-R-R-O-W. Burrow. Rabbit lives in a burrow. Good. Next we will come last. Last is what? 8. What is this? This is a ant. Where does the ant lives? Ant lives in ant hill. What is the house of ant? Ant hill. A-N-T ant. They lives in A-N-T ant. H-I-L hill. They lives in ant hill. Wonderful facts. Ants and honeybees do not sleep. Do you know students? ನಿಮಗೆ ಗೊತ್ತು ಮಕ್ಕಳೇ, ಆ್ಯಂಡ್ಸು ಮತ್ತು ಹನಿಬೀಸ್ ಮಲ್ಕೊಳಂಗೇ ಇಲ್ಲ. ಅವು ಮಲ್ಕೊಳಂಗೇ ಇಲ್ಲ ಲೈಫಲ್ಲೇ. ಆ್ಯಂಡ್ಸ್ ಆ್ಯಂಡ್ ಹನಿಬೀಸ್ ಡು ನಾಟ್ ಸ್ಲೀಪ್. ಆರ್ ಆ್ಯಂಡ್ಸ್ ಮತ್ತು ಹನಿಬೀಸ್ ಮಲ್ಕೊಳಂಗಿಲ್ಲ. ಅ ಸ್ನೇಲ್ ಕ್ಯಾನ್ ಸ್ಲೀಪ್ ಫಾರ್ 3 years ಎಟ್ ಅ ಸ್ಟ್ರೆಚ್. ಸ್ನೇಲ್ ಗೊತ್ತು ನಿಮಗೆ ಶಂಕಿನ ಹುಳ ಅಂತೀವಲ್ಲ, ಆ ಶಂಕಿನ ಹುಳ 3 ವರ್ಷದ ತನಕ ಮಲ್ಕೋತದ. The cuckoo does not make its own nest. It lays its egg in the nest of a crow. ಕುಕ್ಕು ಅಂತ ಒಂದು ಪಕ್ಷಿ ಅದ, ನೀವು ನೋಡಿರ್ಬೇಕು. ಕುಕ್ಕು ಅಂತ ಮಾಡ್ತದಲ್ಲ, ಕುಕ್ಕು ಪಕ್ಷಿ ತನ್ನ ಮನೆ ಮಾಡ್ಕೊಳಂಗಿಲ್ಲ, ತನ್ನ ನೆಸ್ಟ್ ಮಾಡ್ಕೊಳಂಗಿಲ್ಲ. ಅದು ತನ್ನ ಎಗ್ಸ್ ಎಲ್ಲಿ ಮಾಡ್ತದ? ಕ್ರೋ ನೆಸ್ಟಲ್ಲಿ ತನ್ನ ಎಗ್ಸನ್ನು ಬಿಡ್ತದ. ಸೊ ದಿಸ್ ಈಸ್ ದ ಚಾಪ್ಟರ್ ಈಸ್ ಓವರ್. ಹೋಮ್ಸ್ ಆಫ್ ಆ್ಯನಿಮಲ್. ನೌ ವಿ ಮೂವ್ ಟು ದ ನೆಕ್ಸ್ಟ್ ಪೇಜ್. So this is the next one. 1.6 vegetables. So we will do a crossword here. This is a crossword. Crossword madiri endadru students? No. So this is the first time you are going to do a crossword. ಯಾವ ಥರ ಮಾಡ್ತೀನಿ ಅದನ್ನು ನೋಡಿ ಆಮೇಲೆ ನಿಮ್ಮ ಬುಕ್ಕಲ್ಲೇ ಮಾಡಿ. ಸೊ ಯಾವ ಥರ ಕ್ರಾಸ್ವರ್ಡ್ ಮಾಡೋನು ನಾವು ಫೋಟೋಸ್ ನೋಡಿ we have to write the names of this what we call it. We have to write the names of these vegetables in this crossword.
So complete the crossword. Complete the crossword with the names of these vegetables. We have to write this names of vegetable in crossword and it will get complete. So look at the first one. What is this? First one. Here is the first one picture. They have given number here. Here is the first one picture. What picture is this, students? Tell me. What picture is this? This is a turnip. What you called as turnip. So we have to write here one turnip. T U R N I P. P or ಮುಂಚೆ ಬರೆದು ಬಿಟ್ಟಿದ್ದಾರೆ. They already have written the P. T U R N I P. Turnip. Good. Next, second one. Here, look at here the second one picture. What is the second one picture is this, student? This is a tomato. So we have to write here second number tomato spelling. T O M A T O. Tomato. What is this? Tomato. Here is a tomato picture. We have written the spelling of tomato in this crossword. T O M A T O. Tomato. Good. Now we will move for the third picture. Third picture is this onion. What is this? Onion. They have already written here O. So in this crossword, then between letters or first letter or last letter has already written. So we have to get we should get a easy writing of the spelling. So third number is onion. O N I O N. Onion. What is this? Onion. Okay. Fourth one. Where is the fourth picture? Here is the fourth picture. What is this? This is a French beans. You used in pulao and you eat the French beans vegetable. So this is the French beans. F R E N, and they have already written N C H. French. B E A N S. French beans. What is this? French beans. Next, fifth one. Where is the fifth letter? Fifth picture. Sorry, where is the fifth picture? Here is the fifth picture. What is this? This is a capsicum. So you have to write here capsicum. See, they have already written here. We go for like this. This is the fifth one. Capsicum. M. They have already written the M. Capsicum. Next, sixth one. What is this? This is the sixth picture. What is this? This is a cauliflower. So C have already written here. Here comes the sixth picture name. Cauliflower. They have already written cauliflower. Then seventh picture. What is the seventh picture here, students? Seventh picture is brinjal. Brinjal. We are going to write here seventh one brinjal. B R ಮೊದಲೇ ಬರ್ತಿದ್ದಾರೆ R I N J A L. Brinjal. What is this? Brinjal. Next, eighth one, last. What is this? This is a carrot. So eighth one here we have to write here CARROT. Carrot. We have completed our crossword. You have to do like this only. ಈ ಥರನೇ ನೀವು ಮಾಡಬೇಕು. So wonderful facts in ಕೊಟ್ಟಾರ. There are about 50,000 varieties of tomatoes and there are about 5,000 varieties of tomatoes and 7,500 varieties of apples. World ಒಳಗೆ 5,000 varieties 5 ಥರದ ಡಿಫ್ರೆಂಟ್ ಟೈಪ್ಸ್ ಆಫ್ ಟೊಮೆಟೊಸ್ ಇದೆ. ಆಮೇಲೆ 7,500 ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಪಲ್ ಇದೆ. ವಾಟ್ ಎ ವಂಡರ್ಫುಲ್ ಫ್ಯಾಕ್ಟ್ ಇಸ್ ಇಟ್ ನಾ ಸ್ಟೂಡೆಂಟ್ಸ್?
Okay, so you complete these 3 chapters and read it.